ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅರುಣ HL ಕ್ರಿಯೇಷನ್ಸ್ಗೆ ಸ್ವಾಗತ. ಫ್ರೆಂಡ್ಸ್, ನಾನು ಇವತ್ತಿನ ಈ ವಿಡಿಯೋದಲ್ಲಿ ಮೊಟ್ಟೆ ಫ್ರೈನ ಯಾವ ಥರ ಮಾಡೋದು ಅಂತ ಹೇಳ್ಕೊಡ್ತೀನಿ. ಫ್ರೆಂಡ್ಸ್, ಮತ್ತು ಇನ್ನೊಂದು ವಿಷಯ ಹೇಳಬೇಕಾಗಿತ್ತು. ನಾನು ಯಾವ ಥರ ಅಡುಗೆ ಮಾಡಿದ್ದೀನಿ, ನನ್ನ ಲೈಫ್ ಸ್ಟೈಲ್ ಯಾವ ಥರ ಇದೆ, ಮತ್ತು ನಾನು ಯಾವ ದೇವಸ್ಥಾನಕ್ಕೆ ಹೋಗಿದ್ದೀನಿ, ಮತ್ತು ಗಂಡನ ಹೆಸರು ಹೇಳುವಾಗ ಒಡಪನೆ ಹೇಳ್ತೀನಿ. ಇದೆಲ್ಲ ನನ್ನ ವಿಡಿಯೋದಲ್ಲಿ ಇದೆ. ನೀವೇನಾದರೂ ನೋಡಬೇಕಪ್ಪ ಅಂತಂದರೆ ನನ್ನ ಚಾನಲ್ಗೆ ಭೇಟಿ ಮಾಡಿ. ನನ್ನ ಚಾನಲ್ ಹೆಸರು ಅರುಣ HL ಕ್ರಿಯೇಷನ್ನು. ನನ್ನ ವಿಡಿಯೋ ಕೆಳಗೇ ಬರ್ತಾ ಇರ್ತದೆ ಹೆಸರು, ಅಲ್ಲಿ ನನ್ನ ಫೋಟೋನೂ ಇರುತ್ತೆ. ಅಲ್ಲಾದರೂ ಕ್ಲಿಕ್ ಮಾಡಿ, ಇಲ್ಲಂತ ಬೆಲ್ ಬಟನ್ ಇರುತ್ತೆ, ಅಲ್ಲಾದರೂ ಕ್ಲಿಕ್ ಮಾಡಿದರೆ ನಾನು ಹಾಕ್ತಿರುವಂಥ ವೀಡಿಯೋಸ್ ಎಲ್ಲ ನಿಮಗೆ ತಲುಪುತ್ತೆ. ಮತ್ತು ನನ್ನ ಫೋಟೋ ಇದೆಲ್ಲ ಅಲ್ಲಿ ಕ್ಲಿಕ್ ಮಾಡಿದೆಪ್ಪ ಅಂತಂದರೆ ನಾನು ಏನೇನು ಚಾನಲ್ನಲ್ಲಿ ಏನೇನು ಮಾಡಿದ್ದೀನೋ ಒಂದು 360 ವೀಡಿಯೋಸ್ ಹಾಕಿದ್ದೀನಿ. ಬಂದು ವಿಸಿಟ್ ಮಾಡಿ, ಒಂದು ಸರಿ ಆದರೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಫ್ರೆಂಡ್ಸ್, ಸಬ್ಸ್ಕ್ರೈಬ್ ಮಾಡಿದ ನಂತರ ನಾನು ಯಾವ್ಯಾವ ಥರ ವೀಡಿಯೋನ ನಾನು ಲೈಫಲ್ಲಿ ಏನೇನು ಮಾಡ್ಕೊತ ಹೋಗ್ತೀನಿ, ಆ ಥರದ್ದೆಲ್ಲ ವೀಡಿಯೋನ ಹಾಕ್ತಾಯಿರ್ತೀನಿ. ನೋಡಿ, ಪ್ರೀತಿಯಿಂದ ಸಹಕರಿಸಿ ಅಂತ ಈ ವಿಡಿಯೋನ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಧನ್ಯವಾದಗಳು. ಥ್ಯಾಂಕ್ ಯು. ಫ್ರೆಂಡ್ಸ್, ಇವಾಗ ಎಗ್ ಮೊಟ್ಟೆನ ಫ್ರೈನ ಯಾವ ಥರ ಮಾಡೋದಂತ ಹೇಳ್ಕೊಡಿಸ್ತೀನಿ. ಈಸಿಯಾಗಿ ಬ್ಯಾಚುಲರ್ ಸಹಿತ ಮಾಡ್ಬೋದು ಇದನ್ನು ಅಡುಗೆನ. ಅದೇ ಥರ ನಾನು ಹೇಳ್ಕೊಡ್ತೀನಿ, ಬನ್ನಿ. ಮತ್ತು ಸಣ್ಣ ಮಕ್ಕಳು ಸಹಿತ ಮಾಡ್ಬೋದು. ಇದು ತುಂಬ ಟೇಸ್ಟಿಯಾಗಿರುತ್ತೆ, ಈಸಿಯಾಗಿ ಇರುತ್ತೆ. ಬನ್ನಿ, ಯಾವ ಥರ ಮಾಡೋದಂತ ಹೇಳ್ಕೊಡ್ತೀನಿ. ಬನ್ನಿ, ಇವತ್ತಿನ ಯಾವ ಅಡುಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ನಿಮಗೆ. ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತು ನಾನೇನಾದರೂ ವಿಡಿಯೋದಲ್ಲಿ ಮಾಡಿದ್ನಪ್ಪ ಅಂತಂದರೆ ಅದನ್ನು ಕಾಮೆಂಟಲ್ಲಿ ತಿಳಿಸಿ, ಅಡುಗೆ ಚೆನ್ನಾಗಿ ಮಾಡಿದ್ನೋ ಇಲ್ಲೋ ಅಂತಂದು. ಓಕೆ, ಮತ್ತು ನನ್ನ ಲೈಫ್ ಸ್ಟೈಲೂ ಯಾವ ಥರ ಇದೆ ಅಂತಂದು ಹೇಳಿದ್ದೀನಿ. ಅದನ್ನು ನಿಮ್ಗೆ ಇಷ್ಟ ಆಯ್ತಪ್ಪ ಅಂದರೆ ಲೈಕ್ ಮಾಡಿ, ಶೇರ್. ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋದಲ್ಲಿ ಮೊಟ್ಟೆನ ಯಾವ ಥರ ಫ್ರೈ ಮಾಡೋದಂತ ಹೇಳ್ಕೊಡ್ತೀನಿ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ಲಾಸ್ಟು ಇದ್ರ ಹತ್ರ ನನ್ನ ವಿಡಿಯೋ ಕ್ಲೋಸ್ ಆಗುವಾಗ ನಂದು ಚಾನಲ್ದು ಏನೇನು ಅಡುಗೆ ಮಾಡಿದ್ದೀನಿ ಪ್ಲೇ ಲಿಸ್ಟ್ ಹಾಕಿರ್ತೀನಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಎಲ್ಲ ವಿಡಿಯೋನೂ ನೋಡಿ. ಮತ್ತು ಗಂಡನ ಹೆಸರು ಹೇಳುವಾಗ ಒಡಪನ್ನು ಸಹಿತ ಹೇಳಿದ್ದೀನಿ, ಅದನ್ನು ಲೈಕ್ ಮಾಡಿ ಮತ್ತು ಅದನ್ನು ವಿಡಿಯೋ ನೋಡಿ. ಮತ್ತು ಅಡುಗೆನ ಯಾವ್ಯಾವ ಥರ ವೆರೈಟಿ ಎಲ್ಲ ಅಡುಗೆ ಮಾಡಿದ್ದೀನಿ ಮತ್ತು ಅನದರ್ ಪ್ಲೇಸಸ್ ಎಲ್ಲ ತೋರಿಸಿದ್ದೀನಿ. ಆ ವಿಡಿಯೋಸ್ ಎಲ್ಲ ನೋಡಿ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವಾಗ ಒಲೆ ಹಚ್ತಾ ಇದ್ದೀನಿ. ಇವಾಗ ಇದು ಎಣ್ಣೆದು ಇದು ಒಗ್ಗರಣೆ ಕೊಡ್ತೀವಲ್ವ ಸಾಂಬಾರಿಗೆ, ಅದನ್ನು ಫ್ರೈ ಮಾಡೋದು ಇಟ್ಕೋಬೇಕು. ಇವಾಗ ನಾನು ಆಯಿಲ್ ಹಾಕ್ತಾಯಿದ್ದೀನಿ. ಇದು ವೇಸ್ಟೇಜಿಂದ ರೈಸ್ ಬ್ರೀನ್ ಆಯಿಲ್ ಅಂತ ತೊಗೊಂಡಿದ್ದೀನಿ. ನಿಮ್ಮ ಮನೇಲಿ ಯಾವುದು ಆಯಿಲ್ ಇರುತ್ತೋ ಅದನ್ನೇ ಹಾಕ್ಕೋಬೋದು. ಇವಾಗ 1 ಚಮಚದಷ್ಟು ಎಣ್ಣೆ ಹಾಕಿದ್ದೀನಿ. ಓಕೆ, ಇವಾಗ ರೆಡಿ ಮಾಡ್ಕೊಂಡಿದ್ದೀನಿ. 2 ಚಮಚ ಎಣ್ಣೆ ಕಾಯಕ್ಕೊಟ್ಟಿದ್ದೀನಿ. ಈರುಳ್ಳಿ ಹೆಚ್ಕೊಂಡಿದ್ದೀನಿ, ಕೊತ್ತಂಬರಿ, ಟೊಮೊಟೊ ಮತ್ತು ಫ್ರೈ ಮಾಡೋದಕ್ಕೆ ಮೊಟ್ಟೆ. ಇವಾಗ ಕುಚ್ಚಿದ ಮೊಟ್ಟೆ, ಬಾಯ್ಲ್ ಮಾಡಿರುವಂಥ ಮೊಟ್ಟೆನ ಇವಾಗ ಇದ್ರಾಗ ಹಾಕ್ತಾಯಿದ್ದೀನಿ. ಹಾಕಿ ನಂತರ ಇದನ್ನೇ ಈ ಥರ ಹೊಡಿಬೇಕು. ಇವಾಗ ಇದಕ್ಕೆ ಈರುಳ್ಳಿ ಹಾಕಬೇಕು. ಇವಾಗ ಈ ಥರ ಟೊಮೊಟೊ 1-2 ಹಾಕಬೇಕು. ಇವಾಗ ಕೊತ್ತಂಬರಿನೂ ಸಣ್ಣಾಗಿ ಹೆಚ್ಚಿಟ್ಕೊಂಡಿದ್ವಲ್ಲ ಅದನ್ನು ಹಾಕಬೇಕು. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಸಹಿತ ಹಾಕಬೇಕು. ಇದು ಕೊತ್ತಂಬರಿ ಕಾಳು ಪೌಡರು, ಇದನ್ನು ಹಾಕ್ತಾಯಿದ್ದೀನಿ. ಇದು ಮೆಣಸಿನ ಪೌಡರು, ಇದನ್ನು ಹಾಕ್ತಾಯಿದ್ದೀನಿ. ಮಿರ್ಚಿ ಆದರೂ ಹಾಕ್ಕೋಬೋದು, ಇಲ್ಲಾಂದರೆ ಮೆಣಸಿನ ಪೌಡರು ಹಾಕ್ಕೋಬೋದು. ಇವಾಗ ಇದ್ರ ಮೇಲೆ ಒಂದು ಮುಚ್ಚಬೇಕು.
ಫ್ರೆಂಡ್ಸ್, ಅಡುಗೆ ಮಾಡುವ ರೀತಿ ಹೇಗಿದೆ ಮತ್ತು ನಂತರ ಇದು ಬೆಳ್ಳಿ ಐಟಮ್ಸು. ಇದಕ್ಕೆ ಬಂಗಾರದ ನೀರು ಕುಡಿಸಿದ್ದಾರೆ. ಇದು ಚೀಪ್ ರೇಟಲ್ಲೇ ಸಿಗುತ್ತೆ. ನಾವು ಬೆಳ್ಳಿ ಯಾವ ಥರ ಯೂಸ್ ಮಾಡ್ತೀವೋ ಅದೇ ಥರ ಇನ್ನು ಎಕ್ಸ್ಟ್ರಾ ಆಭರಣಗಳು ಇದೆ. ನೆಕ್ಸ್ಟು ನಾನು ವಿಡಿಯೋದಲ್ಲಿ ಎಲ್ಲ ತೋರಿಸ್ತಾ ಇದ್ದೀನಿ. ನಂತರ ನಾನು ದೇವಸ್ಥಾನಕ್ಕೆ ಹೋಗಿದ್ನಲ್ವ, ಹೇಮಗುಡ್ಡಕ್ಕೆ ಹೋಗಿದ್ದೆ. ಅಲ್ಲಿ ಆಂಜನೇಯ ಮತ್ತು ದುರ್ಗಾದೇವಿನ ನಾನು ನೋಡಿ ಬಂದಿದ್ದೀನಿ. ದುರ್ಗಾದೇವಿ ಮತ್ತು ಆಂಜನೇಯ ಸ್ವಾಮಿ ಹೇಗಿದೆ ಅಂತಲೂ ಮುಂದಿನ ವಿಡಿಯೋದಲ್ಲಿ ತೋರಿಸ್ತೀನಿ. ಒಟ್ಟು ಟೋಟಲು ಬೆಳ್ಳಿ ಆಭರಣಗಳು ನಿಮಗೆ ಹೆಚ್ಚಿಗೆ ಡಿಸೈನ್ ನೋಡಬೇಕಪ್ಪ ಅಂದರೆ ಬಳೆ ಸರ ಅವೆಲ್ಲ ನೋಡಬೇಕಪ್ಪ ಅಂತಂದರೆ ಮುಂದಿನ ವಿಡಿಯೋದಲ್ಲಿ ನಾನು ನನ್ನ ಚಾನಲಲ್ಲಿ ಹಾಕಿದ್ದೀನಿ. ನೀವು ನನ್ನ ಚಾನಲ್ಗೆ ಬಂದು ವಿಸಿಟ್ ಮಾಡಿ. ಮತ್ತು ಮೊಟ್ಟೆಯ ಅದು ಫ್ರೈ ಮಾಡಿದ್ದೀನಲ್ವ, ಅದು ಮುಂದಿನ ಭಾಗದಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ. ಫ್ರೆಂಡ್ಸ್, ಹೆಚ್ಚಿಗೆ ಆಭರಣನೂ ಯಾವ್ಯಾವ ಥರ ಡಿಸೈನ್ ಇದೆ ಅಂತಂದು ಮುಂದೆ ನಾನು ಚಾನಲಲ್ಲಿ ಬಂದರೆ ಇದೇ ವಿಡಿಯೋನ ಎಲ್ಲ ಕ್ಲಿಯರಾಗಿ ಮಾಡಿದ್ದೀನಿ. ಮೊಟ್ಟೆ ಫ್ರೈ ಮಾಡೋದು ಮತ್ತು ಡಿಸೈನ್ ಆಗಿರುವಂತಹ ಆಭರಣಗಳದ್ದು ಮತ್ತು ಯಾವ ಥರ ದೇವಸ್ಥಾನಕ್ಕೆ ವಿಸಿಟ್ ಕೊಟ್ಟಿರೋದು. ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತು ನಾನೇನಾದರೂ ವಿಡಿಯೋದಲ್ಲಿ ಮಾಡಿದ್ನಪ್ಪ ಅಂತಂದರೆ ಅದನ್ನು ಕಾಮೆಂಟಲ್ಲಿ ತಿಳಿಸಿ, ಅಡುಗೆ ಚೆನ್ನಾಗಿ ಮಾಡಿದ್ನೋ ಇಲ್ಲೋ ಅಂತಂದು. ಓಕೆ, ಮತ್ತು ನನ್ನ ಲೈಫ್ ಸ್ಟೈಲೂ ಯಾವ ಥರ ಇದೆ ಅಂತಂದು ಹೇಳಿದ್ದೀನಿ. ಅದನ್ನು ನಿಮ್ಗೆ ಇಷ್ಟ ಆಯ್ತಪ್ಪ ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಸೋ ಮಚ್.